ಸೊ ನಿಮಗೆ ಕೊಟ್ಟಿರೋ ಅಷ್ಟೇ ಸ್ಕ್ರಿಪ್ಟ್ ಮಾಡ್ತೀರಾ? ಅಂದರೆ ಸ್ಕ್ರಿಪ್ಟಲ್ಲಿ ಕೊಟ್ಟಿರೋ ಅಷ್ಟೇ ಹೇಳ್ತೀರಾ? ಅದರ್ವೈಸ್ ನೀವೇ ಏನಾದರೂ ಈ ಜಗಳದ ಮಧ್ಯೆ ಏನೇನೋ ಬಂದ್ಬಿಡುತ್ತೆ ಫ್ಲೋ ಆಗಿ ಅದು ಅದು ಆ್ಯಕ್ಚುಲಿ ಬಂದ್ಬಿಡುತ್ತೆ, ಆಕ್ಚುಲಿ ಬರ್ತಾ ಬರುತ್ತೆ ಇದೆ. ಆ್ಯಂಡ್ ಅದು ಏನಂದ್ರೆ ವರ್ಕ್ ಆಗುತ್ತೆ ಕೂಡ. ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ಅಲ್ಲಿ ಇರೋದನ್ನ ಮಾಡೋದಕ್ಕಿಂತ ನಾವು ನಮ್ಮ ಎಫರ್ಟ್ಸ್ ಏನಿರುತ್ತೆ ಅದನ್ನು ಹಾಕಿದ್ರೆ ನೋಡೋರ್ಗೂ ಇಷ್ಟ ಆಗುತ್ತೆ. ಆ್ಯಂಡ್ ಕೆಲವೊಂದೊಂದು ಸಲ ನಮ್ಮ ರೈಟರ್ಸ್ಗಳಿಗೂ ಅಷ್ಟೇ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ. ಮೊರೋವರ್ ಅವರೆಲ್ಲ ಅದನ್ನು ಅಕ್ಸೆಪ್ಟ್ ಮಾಡ್ತಾರಲ್ಲ, ಅದು ತುಂಬ ಖುಷಿ ಆಗುತ್ತೆ ನಮಗೆ. ನಮ್ಗೊಂದು ಫ್ರೀಡಮ್ ಕೊಟ್ಟು ಓಕೆ ನಾವು ಮಾಡಿದ್ವಿ, ಓಕೆ ನಾವು ಮಾಡಬಹುದು, ದೇ ವಿಲ್ ಅಕ್ಸೆಪ್ಟ್ ಇಟ್ ಅವ್ರಿಗೆ ಅಂತ. ಅದು ಅಕ್ಸೆಪ್ಟೆನ್ಸ್ ಈಸ್ ವೆರಿ ಇಂಪಾರ್ಟೆಂಟ್ ಫಸ್ಟ್ ಆಫ್ ಆಲ್. ನೀವು ಅಷ್ಟೇನಾ? ಇಬ್ರು ಮಾತಾಡ್ಕೊಂಡೇ ಮಾಡ್ತೀವಿ. ಮಾತಾಡ್ಕೊತೀವಿ ಯೂಶಲಿ. ನಾನು ಹೀಗೆ ಮಾಡ್ತೀನಿ, ನೀವು ಹೀಗೆ ಮಾಡಿ, ನಾನು ಇದು ಮಾಡ್ತೀನಿ, ನಾನು ಈ ಥರ ರಿಯಾಕ್ಟ್ ಮಾಡ್ತೀನಿ ಅನ್ನೋ ಲೈಕ್ ಯಾವುದೇ ಕ್ಯಾರೆಕ್ಟರ್ ಈಗೋ ಇಲ್ಲದೆ. ಕೆಲವೊಂದು ಸಲ ಅವ್ರ ಕ್ಯಾರೆಕ್ಟರ್ ಸೋಲುತ್ತೆ, ಕೆಲವೊಂದು ಸಲ ನನ್ನ ಕ್ಯಾರೆಕ್ಟರ್ ಜಗಳದಲ್ಲಿ ಸೋಲುತ್ತೆ. ಈ ಥರ ನಮ್ಮಿಬ್ರಿಗೂ ಇರೋದು ಒಂದೇ ಗೋಲ್ ಏನಂದರೆ ಅದನ್ನು ಎಂಟರ್ಟೈನ್ ಆಗಬೇಕು ಜನಕ್ಕೆ ಅನ್ನೋ ಒಂದೇ ಇಂಟೆನ್ಷನಿಂದ ಆಗ್ತಾರೆ. ಆಪೋಸಿಟ್ ಕ್ಯಾರೆಕ್ಟರ್ ಅಟ್ರಾಕ್ಟ್ ಮಾಡುತ್ತಂತೆ. ಸೊ ಅದೇ ಥರ ಅಂದರೆ ನೀವು ಮೊಬೈಲ್ ಇಟ್ಕೊಂಡೇ ಇರ್ತೀರಾ, ಇವರು ಬುಕ್ ಇಟ್ಕೊಂಡೇ ಇರ್ತಾರೆ. ಸೊ ಯಾರನ್ನ ಫಸ್ಟ್ ಅಟ್ರಾಕ್ಟ್ ಮಾಡೋದು ಈ ಸೀರಿಯಲಲ್ಲಿ? ಮತ್ತು ರಿಯಲ್ ಲೈಫಲ್ಲೂ ಏನಾದರೂ ಆ ಥರದ್ದು ಎಕ್ಸ್ಪೀರಿಯನ್ಸ್ ಏನಾದರೂ ಇದೆಯಾ ಅಂತ? ಇಲ್ಲಿ ಸದ್ಯಕ್ಕೆ ಇಬ್ಬರು ಅಟ್ರಾಕ್ಟ್ ಮಾಡಿಲ್ಲ. ಯಾರ್ದೋ ಒಂದು ಕಟ್ಟಿಂದ ಅಥವಾ ಸಿಚುಯೇಷನಿಂದ ನಾವಿಬ್ಬರು ಮದುವೆ ಆಗ್ಬಿಡ್ತೀವಿ. ಸೊ ಬಹುಶಃ ಆ ಥರ ಏನು ಇನ್ನು ಇಬ್ಬರಿಗೂ ಮದುವೆ ಆದ್ರೂ ಇಷ್ಟ ಇಲ್ಲ ಇಬ್ಬರಿಗೂ. ಸೇಮ್ ಹಿಯರ್, ನನಗೂ ಉಳ್ಕೊಂಡ್ರೆ ಆಗೋದೇ ಇಲ್ಲ. ಸೊ ನನಗೆ ಅಪೋಸಿಟ್ ಅಟ್ರಾಕ್ಟ್ ನಾನು ನಂಬೋದೇ ಇಲ್ಲ. ಒಂದು ಗುಣ ಹೇಳಿ, ಅವರಲ್ಲಿ ನಿಮ್ಗೇನು ಇಷ್ಟ ಆಯಿತು, ನಿಮ್ಗೆ ಅವರಲ್ಲಿ? ಲಕ್ಷ್ಮಿನ ಅಥವಾ ಲಕ್ಷ್ಮಿ ಅಂದರೆ ಎರಡು ಹೇಳಿ, ರಿಯಲ್ ಲೈಫ್ದು ಹೇಳಿ. ನೀವು ರಿಯಲ್ ಲೈಫಲ್ಲಿ ಅಷ್ಟೊಂದು ಅರ್ಥ ಮಾಡ್ಕೊಂಡಿದ್ದೀರ, ರಿಯಲ್ ಲೈಫ್ದು ಹೇಳಿ. ಅದರ್ವೈಸ್ ಕ್ಯಾರೆಕ್ಟರ್ ಇಲ್ಲ, ನಾನು ಆಗಲೇ ಹೇಳ್ದಂಗೆ ಶಿ ಈಸ್ ವೆರಿ ಪ್ಯಾಷನೇಟ್ ಆ್ಯಂಡ್ ವೆರಿ ಹಾರ್ಡ್ ವರ್ಕಿಂಗ್. ಅದು ತುಂಬ ಇಷ್ಟ ಆಗುತ್ತೆ. ಲಕ್ಷ್ಮಿಯಾಗಿ ಮನೆಯವ್ರಿಗೋಸ್ಕರ ಏನಾದರೂ ಮಾಡಬೇಕು ಅಂತ ಇದೆ, ಮತ್ತು ಚೆನ್ನಾಗಿ ಓದ್ತಾಳೆ, ಅದೊಂದು ಇಷ್ಟ ಆಗುತ್ತೆ. ಆದಿಯಾಗಿ ಅದೇ ರಾಕ್ ಸ್ಟಾರ್ ಆಗಬೇಕು ಅಂತ ಕನಸು ಕಟ್ಕೊಂಡಿದ್ದಾನೆ, ಅದು ಒಂದು ಇಷ್ಟ ಆಗುತ್ತೆ. ಆ್ಯಂಡ್ ಅದ್ರ ಜೊತೆ ಪ್ರೀತಿಸಿದವ್ರನ್ನ ಮದುವೆ ಅಂದರೆ ಬೇರೆ ಆಗಕ್ಕೆ ಬಿಡೋದಿಲ್ಲ, ಪ್ರೀತಿಸಿದವ್ರನ್ನ ಒಂದು ಮಾಡ್ತಾನೆ, ಅದು ನನಗೆ ತುಂಬಾ ಇಷ್ಟ ಆಗುತ್ತೆ. ಇನ್ನು ರಜನೀಶ್ ಅಂತ ಬಂದಾಗ ಎಸ್ ಅಫ್ಕೋರ್ಸ್ ಈಸ್ ವೆರಿ ಹಾರ್ಡ್ ವರ್ಕಿಂಗ್. ಕೆಲಸ ಅಂತ ಬಂದರೆ ತುಂಬ ವರ್ಕ್ ಮಾಡ್ತಾರೆ, ಅದು ಈಸ್ ವೆರಿ ಡಿಸಿಪ್ಲಿನ್, ಅದು ತುಂಬ ಇಷ್ಟ ಆಗುತ್ತೆ. ಸೊ ನನಗೆ ಇನ್ನೊಂದು ಈ ಸೀರಿಯಲಲ್ಲಿ ಇಷ್ಟ ಆಗಿದ್ದು ಅಂತಂದರೆ, ಇಲ್ಲಿ ಎಲ್ಲೋ ಒಂದು ಕಡೆ ಬರೀ ಅತ್ತೆ ಸೊಸೆ ಜಗಳ ಮತ್ತು ಇನ್ನೊಂದೇನೋ ಜಗಳ ಅನ್ನೋದನ್ನು ಬಿಟ್ಬಿಟ್ಟು ಇಲ್ಲಿ ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಸ್ಪೆಷಲಿ ಹೆಣ್ಮಕ್ಳು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡು. ಆ ಕಡೆಯಿಂದ ನೋಡಿದಾಗಲೂ ಅದೇ, ಈ ಕಡೆಯಿಂದ ನೋಡಿದಾಗಲೂ ಅದೇ, ಎರಡೂ ಫ್ಯಾಮಿಲಿಯಲ್ಲೂ ಕೂಡ. ಸೊ ಅದ್ರ ಬಗ್ಗೆ ಹೇಳೋದಾದರೆ, ಹೆಣ್ಮಕ್ಳಿಗೀಗ ಕರಿಯರ್ ಮತ್ತು ಮದುವೆ ಅಂತ ಬಂದಾಗ ಯಾವ್ದು ಚೂಸ್ ಮಾಡ್ಕೋಬೇಕು ಅಂತ ನಿಮ್ಗೆ ಅನಿಸುತ್ತೆ ಆಶೆ? ಐ ಥಿಂಕ್ ಎಜುಕೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ನೌ ಡೇಸ್. ಎಜುಕೇಷನ್ ಅನ್ನೋದಕ್ಕಿಂತ ವಾಟ್ ದೇ ಲೈಕ್ ಟು ಡೂ ಇನ್ ದೇರ್ ಲೈಫ್, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀನು ಓದಬೇಕಂದ್ರೆ ಓದಬೇಕು, ಇಲ್ಲ ಏನೋ ಒಟ್ನಲ್ಲಿ ಗುರಿ ಇರಬೇಕು ಪ್ರತಿಯೊಬ್ಬರಿಗೂ. ಅದಕ್ಕೆ ಹಾರ್ಡ್ ವರ್ಕ್ ಕೂಡ ಮಾಡಬೇಕು ಯಾರೇ ಆಗಲಿ. ಸೊ ದೇ ವಿಲ್ ಬಿಕಮ್ ಸಕ್ಸಸ್ಫುಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೂಸ್ ಮಾಡಬೇಕು ಅಂದರೆ ಇವಾಗ ಐ ಥಿಂಕ್ ಎಲ್ಲ ಹೆಣ್ಮಕ್ಳು ತುಂಬ ಚೆನ್ನಾಗಿ ಓದ್ತಾರೆ. ಆ್ಯಂಡ್ ಮನೇಲೂ ಕೂಡ ಇವಾಗ ತುಂಬ ಸಪೋರ್ಟಿವ್ ಇದ್ದಾರೆ ಎಲ್ಲ. ತುಂಬ ಮನೇಲಿ ನಾನು ನೋಡಿರೋ ಹಾಗೆ ಯಾರು ಓದಬೇಡ, ನೀನು ಕಾಲೇಜ್ಗೆ ಹೋಗಬೇಡ, ಸ್ಕೂಲ್ಗೆ ಹೋಗಬೇಡ ಆ ಥರ ಯಾರೂ ಇಲ್ಲ ಅಂತ ಅನ್ಕೋತೀನಿ. ಮದುವೆ ಆದಮೇಲೆ ಕೂಡ ಒಂದು ಸಪೋರ್ಟಿವ್ ಹಸ್ಬೆಂಡ್ ಆ್ಯಂಡ್ ಸಪೋರ್ಟಿವ್ ಫ್ಯಾಮಿಲಿ ಸಿಕ್ತು ಅಂತಂದರೆ ಅಲ್ಲಿ ಕೂಡ ಅವ್ರ ಕನಸುಗಳನ್ನ ಈಡೇರಿಸ್ಕೊಳ್ಳೋಕ್ಕೆ ಒಂದು ಆಪ್ಷನ್ ಸಿಗುತ್ತೆ ನಮಗೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗಾಗಿ ಎರಡು ಇವಾಗೇನು ನನ್ನ ಪ್ರಕಾರ ಅಷ್ಟು ಏನು ಟಫ್ ಅಲ್ಲ ಅಂತ ಅನಿಸುತ್ತೆ. ಮದುವೆ ಆದಮೇಲೂ ಓದೋರಿದ್ದಾರೆ, ಓದೋಕ್ಕೆ ಸಪೋರ್ಟ್ ಮಾಡೋರು ಇದ್ದಾರೆ. ಸೊ ಎರಡೂ ಈಕ್ವಲ್ ಆಗಿದೆ. ಏನಾದರೂ ಲೈಫಲ್ಲಿ ಗುರಿ ಇಟ್ಕೊಳ್ಳಿ, ಅದನ್ನು ಮಾಡಿ, ಅದಾಗೋ ತನಕ ಬಿಡಬೇಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಮುಂದಿನ ಸೋಮವಾರದಿಂದ ಸೊ ಎಷ್ಟು ಕ್ಯೂರಿಯಾಸಿಟಿ ಇದೆ, ಎಕ್ಸೈಟ್ಮೆಂಟ್ ಇದೆ, ಏನು ಹೇಳ್ತೀರಿ ಆಡಿಯನ್ಸ್ಗೆ? ವಿ ಆರ್ ಸೋ ಎಕ್ಸೈಟೆಡ್ ಆ್ಯಕ್ಚುಲಿ ಹೆಂಗೆ ಕಾಣಿಸ್ತೀವಿ. ಆ್ಯಂಡ್ ಹೀರೋಯಿನ್ ಆಗಿ ದಿಸ್ ಇಸ್ ದ ಫಸ್ಟ್ ಪ್ರಾಜೆಕ್ಟ್ ವಿ ಆರ್ ಡೂಯಿಂಗ್. ಸೊ ನಾವು ಹೆಂಗೆ ಕಾಣಿಸ್ತಾ ಇದ್ದೀವಿ, ಆ್ಯಂಡ್ ಇಷ್ಟು ದಿನ ನಾವು ವರ್ಕ್ ಮಾಡಿರೋ ಕಾಸ್ಟ್ಯೂಮ್ಸ್ ಹೆಂಗೆ ಕಾಣಿಸ್ತಾ ಇದೆ, ಲುಕ್ ಹೆಂಗೆ ಕಾಣಿಸ್ತಾ ಇದೆ, ಹೇರ್ ಸ್ಟೈಲ್ ಹೆಂಗೆ ಕಾಣಿಸ್ತಾ ಇದೆ, ಸೊ ನಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗೆ ಕಾಣಿಸ್ತದೆ, ಎಲ್ಲ ತುಂಬ ಇಂಪಾರ್ಟೆಂಟ್. ಆ್ಯಂಡ್ ಅದನ್ನು ನೋಡಿದಾಗ ನಮ್ಗೆ ಏನಂದರೆ ನೆಕ್ಸ್ಟ್ ಇನ್ನು ಬೆಟರ್ ಏನು ಮಾಡ್ಬೋದು ಅನ್ನೋದು ಕೂಡ ನಮ್ಗಲ್ಲಿ ಒಂದು ಸಿಕ್ಬಿಡುತ್ತೆ ಗ್ರಾಫ್. ಸೊ ಹಾಗಾಗಿ ತುಂಬ ಕ್ಯೂರಿಯಾಸಿಟಿಯಿಂದ ಕಾಯ್ತಾ ಇದ್ದೀವಿ ಎಲ್ಲ. ಸೇಮ್ ಹಿಯರ್, ಜನ ನಮ್ಮನ್ನು ಈಗಾಗಲೇ ಆ್ಯಸ್ ಸಪೋರ್ಟಿಂಗ್ ಆ್ಯಕ್ಟರ್ಸ್ ನಮ್ಮನ್ನು ಅಕ್ಸೆಪ್ಟ್ ಮಾಡಿದ್ದಾರೆ, ಆ್ಯಸ್ ಲೀಡ್ಸ್ ಹೇಗೆ ಅಕ್ಸೆಪ್ಟ್ ಮಾಡ್ತಾರೆ ಅಂತ ನೋಡೋ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಅದು ಇವ್ರು ಹೇಳ್ದಾಗೆ ನಮಗೆ
ಒಂದು ಐಡಿಯಾನೇ ಸಿಗ್ತಿಲ್ಲ ನಾವು ಏನು ಮಾಡ್ತಿದ್ವಿ ಏನಾಗ್ತಿದೆ ಅಂತ. ಅಟ್ಲೀಸ್ಟ್ ಫಸ್ಟ್ ಎಪಿಸೋಡ್ ಸೆಕೆಂಡ್ ಎಪಿಸೋಡ್ ನೋಡಿದ್ರೆ ನಾವು ಏನು ಚೇಂಜ್ ಮಾಡ್ಬೋದು, ಏನು ಬೆಟರ್ ಮಾಡ್ಬೋದು ಅನ್ನೋ ಒಂದು ಐಡಿಯಾ ಸಿಗುತ್ತೆ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಆ್ಯಂಡ್ ಇವಾಗ ಆಗ್ಲೇ ನಾವು ಓಡಾಡ್ತಾ ಎಲ್ಲರೂ ನಮ್ಮನ್ನ ಐಡೆಂಟಿಫೈ ಮಾಡೋಕ್ಕೆ ಬರೀ ಪ್ರೋಮೋಯಿಂದನೇ ಸ್ಟಾರ್ಟ್ ಮಾಡಿದ್ದಾರೆ. ಇನ್ನು ಟೆಲಿಕಾಸ್ಟ್ ಸ್ಟಾರ್ಟ್ ಆದಮೇಲೆ ಜನರ ರೆಸ್ಪಾನ್ಸ್ ಹೇಗಿರುತ್ತೆ ಅಂತ ನೋಡೋಕ್ಕೆ ತುಂಬ ವೆಯ್ಟ್ ಮಾಡ್ತಾ ಇದ್ದೀವಿ. ಜೊತೆಗೆ ಕಾಂಪಿಟೇಷನ್ಸ್ ಬೇರೆ ಸ್ಟಾರ್ಟ್ ಆಗುತ್ತೆ ನಿಮಗೆ. ಹೌದು, ಕಾಂಪಿಟೇಷನ್ಸ್ ಆರ್ ಇಟ್ಸ್ ವೆರಿ ಕಾಮನ್. ವಿ ಶುಡ್ ಬಿ ಪ್ರಿಪೇರ್ ಫಾರ್ ದ್ಯಾಟ್. ಕಾಂಪಿಟೇಷನ್ಸ್ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ. ಕಾಂಪಿಟೇಷನ್ಸ್ ಇಲ್ಲ ಅಂದರೆ ನಾವು ಲೈಫಲ್ಲಿ ಏನೂ ಮಾಡೋಕ್ಕಾಗಲ್ಲ ಅನಿಸುತ್ತೆ. ಅದಿರಬೇಕು ಆ್ಯಕ್ಚುಲಿ. ಥ್ಯಾಂಕ್ ಯು ಸೊ ಮಚ್. ಆಲ್ ದಿ ಬೆಸ್ಟ್ ಇಬ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಆದಿಲಕ್ಷ್ಮಿ ಪುರಾಣದ ಆದಿ ಮತ್ತು ಲಕ್ಷ್ಮಿ ಮಾತು, ಆಶಾ ಅಯ್ಯನರ್ ಹಾಗೂ ರಜನೀಶ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.